ರಾಜ್ಯ ರಾಜಕಾರಣದಲ್ಲಿ ಎಲ್ಲೆಲ್ಲೂ ಗುಸುಗುಸು ಪಿಸು ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದಕ್ಕೆ ದೆಹಲಿಯಲ್ಲಿ ನಡೆದ ಇದೊಂದು ಘಟನೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗಿದೆ. ಒಂದು ವಿಡಿಯೋ 101 ಕಥೆಗಳನ್ನ ಹೇಳ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಾಮೀಜಿಗೂ ಹೇಳಿ ಕೊಟ್ಟವರುಂಟು. ಲಿಫ್ಟ್ನಲ್ಲೇ ಸಿಎಂ ಪರಂ ಗುಸುಗುಸು ಮಾತು. ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರು ಒಳ್ಳೆಯದಾಗಲಿ ಒಕ್ಕಲಿಗ ಸಿಎಂ ಟಾಕ್ ಹಿಂದೆ ಯಾರದ್ದಾದ್ರೂ ಪಿತೂರಿ ಇದೆಯಾ? ಸಿಎಂ ಕುರ್ಚಿ ಬಿಟ್ಟು ಕೊಡುವಂತೆ ಚಂದ್ರಶೇಖರ್ ಸ್ವಾಮೀಜಿ ಬಹಿರಂಗವಾಗಿ ಹೇಳಿದ್ದೇಕೆ? ಸ್ವಾಮೀಜಿಗೆ ಯಾರಾದ್ರೂ ಹೇಳಿಕೊಟ್ಟು ಸ್ಟೇಟ್ಮೆಂಟ್ ಕೊಡಿಸಿದ್ರ? ಹೀಗೆ 108 ಅನುಮಾನ ಕಾಂಗ್ರೆಸ್ ಪಾಳೆಯದಲ್ಲೇ ಹುಟ್ಟಿಕೊಳ್ತಿದೆ. ನೋಡಿದ್ರಲ್ವಾ, ಅದ್ಯಾರೋ ಹೇಳಿಕೊಟ್ಟು ಶ್ರೀಗಳಿಂದ ಆ ಹೇಳಿಕೆ ಕೊಡಿಸಿದ್ರ ಅಂತ ಸಿಎಂ ಸಿದ್ದರಾಮಯ್ಯನವರೇ ಅನುಮಾನ ವ್ಯಕ್ತಪಡಿಸಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ಹೌದು ಹೌದು ಅನ್ನುತ್ತಾ ತಲೆಯಾಡಿಸಿದ್ರು. ದೆಹಲಿಯಲ್ಲಿ ಮಾಧ್ಯಮಗಳ ಎದುರು ಮೊದಲು ಮಾತನಾಡಿದ ಸಿಎಂ ನಂತರ ಲಿಫ್ಟ್ನಲ್ಲಿ ಈ ರೀತಿ ಟಾಕ್ ಶುರು ಮಾಡಿದ್ರು. ಇನ್ನು ಈ ಎಲ್ಲ ಬೆಳವಣಿಗೆಗೂ ಮುನ್ನ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ಸ್ವಾಮೀಜಿಯವರ ಹೇಳಿಕೆಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋ ಮೂಲಕ ಟಾಂಗ್ ಕೊಟ್ರು. ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನಾದ ಸಂಬಂಧ ಇರ್ತದೆ. ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡೋದು. ಇನ್ನು ದೆಹಲಿಯಲ್ಲಿ ಮಾತನಾಡಿದ ಸಚಿವ ಬೈರತಿ ಸುರೇಶ್ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಸಂಬಂಧ ಚೆನ್ನಾಗಿದೆ, ಯಾರು ತಂದಿಡೋದು ಬೇಕಾಗಿಲ್ಲ ಅಂದ್ರು. ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇಬ್ರು ಪ್ರಬುದ್ಧರಿದ್ದಾರೆ. ಅವರಿಬ್ರು ಒಳ್ಳೆ ಟರ್ಮ್ಸ್ ಅಲ್ಲಿ ಇದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡ್ಬೇಕೆ ಹೊರತು ಅವರಿಬ್ರು ಮಧ್ಯದಲ್ಲಿ ತಂದಿಡುವಂತ ಕೆಲಸ. ಒಟ್ನಲ್ಲಿ ಒಕ್ಕಲಿಗ ಸಿಎಂ, ದಲಿತ ಸಿಎಂ ಮತ್ತು ಲಿಂಗಾಯತ ಸಿಎಂ ಕೂಗು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟಕ್ಕೆ ಹಿಡಿದ ಕೈಗನ್ನಡಿ ಎನ್ನುವಂತಿದೆ. ಇದಕ್ಕೆ ಹೈಕಮಾಂಡ್ ಅದ್ಯಾವ ಮದ್ದು ಅರಿಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಹಣದ ಮೂಲ ಹುಡುಕೋ ಕೆಲಸ ಜೋರಾಗ್ಬಿಟ್ಟಿದೆ. ಒಟ್ಟು 89 ಕೋಟಿ ದುಡ್ಡಿನಲ್ಲಿ ಈವರೆಗೂ ಸಿಕ್ಕಿದ್ದೆಷ್ಟು, ಬಾಕಿ ಸಿಗಬೇಕಾಗಿರೋದು ಎಷ್ಟು ಅನ್ನೋದರ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವಾಲ್ಮೀಕಿ ನಿಗಮದಲ್ಲಿ ಕಳೆದಿದ್ದು 89 ಕೋಟಿ.